ಈಗ ನಮ್ಮ ಇಂಡಿಯಾನ್ಯಾಗ 2024 ಲೋಕಸಭಾ ಎಲೆಕ್ಷನ್ ನಡೆದಾವ್ ನೋಡ್ರಿ. ಮತ್ತು ನಮ್ಮ ಕರ್ನಾಟಕನಾಗ 2 ಫೇಸ್ನಾಗ ವೋಟಿಂಗ್ ಇದ್ದು 2 ಫೇಸದ ವೋಟಿಂಗ್ ಕಂಪ್ಲೀಟ್ ಆಗ್ಯಾವ. ಈಗ ಕೆಲವೊಂದು ರಾಜ್ಯದ್ದು ಅಷ್ಟೇ ಜೂನ್ 1ಕ್ಕೆ ಇದಾವ. ಮತ್ತು ಜೂನ್ 1ಆಗನ ನಮಗೆ ಎಕ್ಸಿಟ್ ಪೋಲು ಗುರ್ತಾಗ್ತೈತಿ. ಮತ್ತು ವೀಕ್ಷಕರೇ, ಜೂನ್ 4 ತಾರೀಕು ಯಾರು ಪ್ರಧಾನಮಂತ್ರಿ ಆಗೋರಂತ ನಮ್ಗೆ ರಿಸಲ್ಟನ್ನು ಗುರ್ತಾಗ್ಬಿಡ್ತೈತಿ. ನಮಸ್ಕಾರ ವೀಕ್ಷಕರೇ, ನಾವು ವೈಭವ್ ಪಾಟೀಲ್. ಇವತ್ತಿನ ಈ ವಿಡಿಯೋದಾಗ ನಾವು ಏನ್ರಿ ಒಂದು ವೇಳೆ BJP ಗೌರ್ಮೆಂಟ್ ಬಂತಂದ್ರೆ ಯಾವ್ಯಾವ ಸೆಕ್ಟರ್ ಮ್ಯಾಗ ಹೋಗ್ಬೋದು ಅಂತ ಇವತ್ತಿನ ಈ ವಿಡಿಯೋನಾಗ ನಾವು ನೋಡ್ರಿ ವೀಕ್ಷಕರೇ, ಒಂದೇ ಮೇನ್ ಸೆಕ್ಟರ್ ಯಾವ್ದಂತಂದ್ರೆ BJP ಗೌರ್ಮೆಂಟ್ ಇದ್ದಾಗ ಇರೋ ಚಾನ್ಸಸ್ ಆಯ್ತಂದ್ರೆ ಅದ ಡಿಫೆನ್ಸ್ ಸೆಕ್ಟರ್. ಯಾಕಂತಂದ್ರೆ ವೀಕ್ಷಕರೇ, ನಾವು 10 ವರ್ಷದ ಮೋದಿ ಅವ್ರದ 10 ವರ್ಷದ ಪೀರಿಯಡ್ ನೋಡಿದ್ದು. 10 ವರ್ಷ ಪೀರಿಯಡ್ನಾಗ ಡಿಫೆನ್ಸ್ ಸೆಕ್ಟರ್ಗೆ ಭಾಳ ಮಹತ್ವವನ್ನು ಕೊಟ್ಟಾರ. ಡಿಫೆನ್ಸ್ ಸೆಕ್ಟರ್ನಾಗ ಯಾಕೆ ಮಹತ್ವ ಕೊಟ್ಟಾರ ಅಂದ್ರೆ ವೀಕ್ಷಕರೇ, ನಾವೆಲ್ಲರೂ ಮೊದಲ ಏರ್ಕ್ರಾಫ್ಟ್ ಆಗಲಿ ಹೆಲಿಕಾಪ್ಟರ್ ಆಗಲಿ ಬೇರೆ ದೇಶದಿಂದ ಇಂಪೋರ್ಟ್ ಮಾಡಿಸ್ತಿದ್ದು. ಖರೆ ಈಗ ನಮ್ಮ ದೇಶನಾಗ ಸ್ವದೇಶಿ ಹೆಲಿಕಾಪ್ಟರ್, ಸ್ವದೇಶಿ ಏರ್ಕ್ರಾಫ್ಟ್ ರೆಡಿ ಮಾಡಕ್ಕೆ ಮೋದಿ ಅವರ ಭಾಳ ಮಹತ್ವವನ್ನು ಕೊಡತಾರ. ಮತ್ತು ವೀಕ್ಷಕರೇ, ರೆಡಿ ಮಾಡೋದಲ್ದ ಅವು ಹೆಲಿಕಾಪ್ಟರನ್ನು ಬೇರೆ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟನ್ನು ಮಾಡತ್ತಾರ. ನಿಮ್ಮದು ಒಂದೇ ಕಣ್ಣು ಇರ್ಬೇಕು, ನಿಮ್ಮದು ಮೋದಿ ಸರ್ಕಾರ ಬಂತಂದ್ರೆ ಡಿಫೆನ್ಸ್ ಸೆಕ್ಟರ್ ಮ್ಯಾಗ ಮೋದಿ ಅವ್ರು ಬಂದ್ರೆ ಡಿಫೆನ್ಸ್ ಸೆಕ್ಟರ್ ಇರೋದ ಭಾಳ ಚಾನ್ಸಸ್ ಐತಿ. ಮತ್ತು ವೀಕ್ಷಕರೇ, ಎರಡನೇದು ಯಾವ್ದಂತಂದ್ರೆ ಇಂಡಿಯನ್ ರೈಲ್ವೇಸ್ ಸೆಕ್ಟರು ಬೆಸ್ಟ್ ಐತ್ರಿ. ಯಾಕಂದ್ರೆ 10 ವರ್ಷನಾಗ ನೋಡಿದ್ದು ನಾವು ಇಂಡಿಯನ್ ರೈಲ್ವೆನು ಎಷ್ಟು ಡೆವಲಪ್ ಮಾಡಿರ. ವಂದೇ ಭಾರತ್ ಎಕ್ಸ್ಪ್ರೆಸ್ ಆಗಲಿ, ಮತ್ತು ನಮ್ದು ರೈಲ್ವೆ ಸ್ಟೇಷನ್ಗಳನ್ನು ನೋಡಿದ್ದು ನಾವು. ಏರ್ಪೋರ್ಟ್ ಗತ್ಲೆ ರೈಲ್ವೆ ಸ್ಟೇಷನ್ ಆಗ್ಯಾವ. ಮತ್ತು ಮಂದಿಗೆ ಈಗ ರೈಲ್ವೆದಾಗ ಅಡ್ಡಾಡೋದ ಭಾಳ ಚಲೋ ಆಗೈತ್ರಿ. ಯಾಕಂದ್ರೆ ಫೆಸಿಲಿಟೀಸನ್ನು ಇನ್ಕ್ರೀಸ್ ಮಾಡ್ಯಾರ. ಆದ್ರಿಂದ ನೀವು ರೈಲ್ವೆ ಸೆಕ್ಟರ್ ಮ್ಯಾಗೂ ನಿಮ್ದು ಕಣ್ಣಿರ್ಬೇಕು. ಎರಡನೇ ಸೆಕ್ಟರ್ ಏನಂತಂದ್ರೆ ಮೋದಿ ಅವ್ರು ಬಂದ್ರೆ ರೈಲ್ವೆ ಸೆಕ್ಟರ್ ಇರೋದ ಭಾಳ ಚಾನ್ಸಸ್ ಐತಿ. ಮತ್ತು ಮೂರನೇ ಸೆಕ್ಟರ್ ಯಾವ್ದಂದ್ರೆ ವೀಕ್ಷಕರೇ, PSU ಬ್ಯಾಂಕ್ಸ್. ಯಾಕಂತಂದ್ರೆ ಒಂದು ದೇಶ ಗ್ರೋ ಆಗ್ಬೇಕಂತಂದ್ರೆ ಅವ್ರ ಬ್ಯಾಂಕ್ಸ್ ಇರಬೇಕಾಗ್ತೈತ್ರಿ. ಮತ್ತು ಮೋದಿ ಅವರ PSU ಬ್ಯಾಂಕ್ಸ್ ಅವ್ರಿಗೆ ಭಾಳ ಎಲ್ಲ ಇದು ಕೊಟ್ರ. ಈಗ ಸದ್ಯನಾಗ ನೋಡಿರ್ಬೋದು ನೀವು PSU ಬ್ಯಾಂಕ್ಸನ್ನು ಹೆಂಗೆ ಇರಾವಂತ. ಮೂರನೇ ಸೆಕ್ಟರ್ ನನಗೆ ಅನಿಸ್ತೈತಿ PSU ಬ್ಯಾಂಕ್ಸನ್ನು ಭಾರಿ ಪರ್ಫಾರ್ಮೆನ್ಸ್ ಮಾಡ್ಬೋದ್ರಿ ಮೋದಿ ಅವರ ಆರಿಶ್ ಬಂದ್ರ. ನಾಲ್ಕನೇ ಸೆಕ್ಟರ್ ಯಾವ್ದಂತಂದ್ರೆ ರಿನ್ಯೂಯಬಲ್ ಎನರ್ಜಿ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಸೆಕ್ಟರ್ ಇದ ಫ್ಯೂಚರ್ ಐತೆ ಅನ್ನಿಸ್ತೈತಿ ಇದ್ರದ. ಯಾಕಂದ್ರೆ ಎಲ್ಲರೂ ಇದ್ರ ಬಗ್ಗೆನೇ ಮಾತಾಡತ್ತಾರ. ನೀವು ನೋಡಬಹುದು ಈಗ ಎಲ್ಲ ಕಡೆ ಬರೀ ಇವಿನ ಅನ್ನತ್ತಾರ. ಫ್ಯೂಲ್ ಎಷ್ಟಾಗ್ತೈತೆ ಅಷ್ಟು ನಾವು ಯೂಸ್ ಮಾಡೋದು ಕಮ್ಮಿ ಮಾಡತ್ತೀವಿ. ಯಾಕಂತಂದ್ರೆ ಫ್ಯೂಲ್ ಎಲ್ಲ ಬೇರೆ ದೇಶದಿಂದ ತರಿಸ್ಬೇಕಾಗ್ತೈತ್ರಿ. ಅದಕ್ಕೆಲ್ಲ ಮತ್ತು ಇಂಪೋರ್ಟ್ ಮಾಡ್ಬೇಕಾಗ್ತೈತ್ರಿ. ನಮ್ಮ ರೊಕ್ಕ ಅವ್ರ ಕಡೆ ಹೋಗ್ತಾವ. ಅದಕ್ಕಿಂತ ಚಲೋ ನಾವು ಇಲೆಕ್ಟ್ರಿಕ್ ವೆಹಿಕಲ್ ಅನ್ನ ರೆಡಿ ಮಾಡಿ ನಾವು ಯೂಸ್ ಮಾಡೋದು ಚಲೋ ರೀ. ಮತ್ತು ಎನ್ವೈರ್ಮೆಂಟ್ಗೂ ಚಲೋ ಐತಿ ರಿನ್ಯೂಯಬಲ್ ಎನರ್ಜಿ. ವೀಕ್ಷಕರೇ, ನಾವು ಮೋದಿ ಅವ್ರು ಬಂದ್ರೆ ರಿನ್ಯೂಯಬಲ್ ಎನರ್ಜಿ ಸೆಕ್ಟರ್ ಯಾಕೆ ಇರ್ತೈತೆ ಅಂತ ಅನ್ನಿಸ್ತೈತಂದ್ರೆ ನೋಡಿರ್ಬೋದು. ಈಗ ಸದ್ಯನಾಗ ಮೋದಿ ಅವರ ಒಂದು ಸ್ಕೀಮ್ ಅನ್ನ ಲಾಂಚ್ ಮಾಡಿರ, PM ಸೂರ್ಯಘರ್ ಮುಕ್ತ ಬಿಜ್ಲಿ ಯೋಜನಾ ಅಂತ. ನನಗೆ ಅನಿಸ್ತೈತಿ BJP ಗೌರ್ಮೆಂಟ್ ಅವರ ರಿನ್ಯೂಯಬಲ್ ಎನರ್ಜಿಗೂ ಭಾಳ ಸ್ಕೋಪನ್ನು ಕೊಡತ್ತಾರ. ಮತ್ತು ಫ್ಯೂಚರು ರಿನ್ಯೂಯಬಲ್ ಎನರ್ಜಿ ಐತಿ. ಪೂರಾ ಜಗತ್ತು ರಿನ್ಯೂಯಬಲ್ ಎನರ್ಜಿ ಕಡೆ ಹೊಂಟೈತಂದ್ರೆ ಸಹಜವಾಗಿ ರಿನ್ಯೂಯಬಲ್ ಸೆಕ್ಟರನ್ನು ಭಾರಿ ಪರ್ಫಾರ್ಮ್ ಮಾಡ್ಬೋದು. ನೀವು 4ನೇ ಸೆಕ್ಟರ್ ರಿನ್ಯೂಯಬಲ್ ಎನರ್ಜಿಗೆ ಕನ್ಸಿಡರ್ ಮಾಡ್ಬೋದು. ವೀಕ್ಷಕರೇ, 5ನೇ ಸೆಕ್ಟರ್ ಈಗ ಸದ್ಯನಾಗನ ಭಾಳ ಹೈಲೈಟ್ ಆಗೈತ್ರಿ. ಆ ಸೆಕ್ಟರ್ ಯಾವ್ದಂದ್ರೆ ಇಥಿನಾಲ್ ಸೆಕ್ಟರ್. ಇದು ಭಾರಿ ರೀ. ಯಾಕಂದ್ರೆ BJP ಗೌರ್ಮೆಂಟ್ ಅವ್ರು ಇದಕ್ಕೆ ಭಾಳ ಬೂಸ್ಟನ್ನು ತರತಾರ. ಏನಂದ್ರೆ ಈಗ ಪರ್ಮಿಷನ್ ಕೊಟ್ಟಾರ ವೀಕ್ಷಕರೇ, ಪೆಟ್ರೋಲ್ನಾಗ 10% ಇಥಿನಾಲ್ ಮಿಕ್ಸ್ ಮಾಡಿ ಓಡಿಸ್ಬೋದಂತ. ಯಾಕಂತಂದ್ರೆ ನಮ್ಮ ಗಾಡಿ 10% ಇಥಿನಾಲನ್ನು ತೊಗೊಂಡ ಉಳ್ಕಿದ 90% ಪೆಟ್ರೋಲನ್ನು ತೊಗೊಂಡು ಓಡ್ಬೋದಾ. ಎಲ್ಲ ಪೆಟ್ರೋಲ್ನಾಗ 10% ಇಥಿನಾಲನ್ನು ಮಿಕ್ಸ್ ಮಾಡತ್ತಾರ. ಅದನ್ನು 2030 ತನಕ 20% ಮಾಡೋದ ಗೋಲ್ ಐತಿ ಇವ್ರದ. ಮತ್ತು ವೀಕ್ಷಕರೇ, ಇಥಿನಾಲ್ ಪೆಟ್ರೋಲ್ನಾಗ ಮಿಕ್ಸ್ ಮಾಡೋದ್ರಿಂದ ಏನಾಗ್ತೈತೆ ಅಂದ್ರೆ ಪೆಟ್ರೋಲ್ ನಾವು ಬೇರೆ ದೇಶಗಳಿಂದ ಕಮ್ಮಿ ತೊಗೋಬೇಕಾಗ್ತೈತಿ. ಅಥವಾ 10% ಇಥನಾಲ್ ಮಾಡೋದ್ರಿಂದ ನಮ್ಮ ಇಥೆನಾಲ್ ನಮ್ಮ ದೇಶನಾಗ ರೆಡಿ ಆಗೋದ್ರಿಂದ ನಮಗೆ ಪೆಟ್ರೋಲ್ ಸ್ವಸ್ತನೇ ಬೀಳ್ತೈತಿ. ಮತ್ತು ಎನ್ವೈರ್ಮೆಂಟ್ಗೂ ಚಲೋ ಅಂತ್ರಿ ಇಥಿನಾಲ್. ಇಥಿನಾಲ್ ಸೆಕ್ಟರ್ ಮ್ಯಾಗೂ ನಿಮ್ದು ಕಣ್ಣಿರ್ಬೇಕು. ತಿಳಿತ್ರಿ ವೀಕ್ಷಕರೇ, ಇವು 5 ಸೆಕ್ಟರ್ BJP ಸರ್ಕಾರ ಬಂದ್ರೆ ಇರೋ ಚಾನ್ಸಸ್ ಐತಿ. ಒಂದನೇದ ಡಿಫೆನ್ಸ್ ಸೆಕ್ಟರ್, ಎರಡನೇದ ಇಂಡಿಯನ್ ರೈಲ್ವೇಸ್, ಮೂರನೇದ PSU ಬ್ಯಾಂಕ್ಸ್, ನಾಲ್ಕನೇದ ರಿನ್ಯೂಯಬಲ್ ಎನರ್ಜಿ, 5ನೇದ ಇಥಿನಾಲ್ ಸೆಕ್ಟರ್. ಇವು 5 ಸೆಕ್ಟರ್ನಾಗ ನಿಮಗೆ ಯಾವ ಸೆಕ್ಟರ್ ಭಾಳ ಇರ್ಬೋದ BJP ಗೌರ್ಮೆಂಟ್ ಅವ್ರು ಬಂದ್ರ ಅಂತ ನಂಗೆ ಕಮೆಂಟ್ ಸೆಕ್ಷನ್ನಾಗ ಹೇಳ್ರಿ. ನೀವು ಇವೆಲ್ಲ ಸೆಕ್ಟರ್ದು ಸ್ಟಾಕ್ಗಳ ಬಗ್ಗೆ ಡಿಟೇಲ್ ಅನಾಲಿಸಿಸ್ ಮಾಡಿ ಚಲೋ ಫಂಡಮೆಂಟಲ್ ಸ್ಟ್ರಾಂಗ್ ಇದ್ದು ಕಂಪ್ನಿ ತೊಗೊಂಡ್ರೆ BJP ಗೌರ್ಮೆಂಟ್ ಬಂದ್ರೆ ಇವು 5 ಸೆಕ್ಟರ್ನಾಗ ಇನ್ನು ಇದ್ದಿದ್ದು ಸ್ಟಾಕ್ಗಳ ಇರೋ ಚಾನ್ಸಸ್ ಐತಿ. ಇದು ರಾಜಕೀಯದಲ್ಲೇ ಮಾತಾಡವಲ್ನಿ. ಒಂದು ವೇಳೆ BJP ಬಂದ್ರೆ ಇವು ಇರ್ಬೋದು ಅಂತೇನಿ. ಮತ್ತು ಕಾಂಗ್ರೆಸ್ ಬಂದ್ರೂ ಸಹಜವಾಗಿ ಇವು ಇರತ್ತವ್ರಿ. ಯಾಕಂದ್ರೆ ರಿನ್ಯೂವಬಲ್ ಎನರ್ಜಿ ಆಗಲಿ ಇಥಿನಾಲ್ ಆಗಲಿ ಇವೆಲ್ಲ ಈಗ ನಮ್ಮ ದೇಶಕ್ಕೆ ಬೇಕ್ರಿ. ಇವೆಲ್ಲ ಸೆಕ್ಟರ್ಗಳ ಏರಿಯಾ ಇರ್ತಾವ. ತಿಳಿತ್ರಿ ವೀಕ್ಷಕರೇ, ನಾ ಈ ವಿಡಿಯೋ ಎದಕ್ಕೆ ಮಾಡೀನಿ ಅಂತಂದ್ರೆ ಒಂದ್ ವೇಳೆ BJP ಗೌರ್ಮೆಂಟ್ ಬಂತಂದ್ರೆ ಯಾವ್ಯಾವ ಸೆಕ್ಟರ್ ಇರ್ಬೋದು ಈ ವಿಡಿಯೋ ಮಾಡೀನಿ. ಈ ವಿಡಿಯೋ ಚಲೋ ಅನ್ಸ ವಿಡಿಯೋಗೆ ಲೈಕ್ ಮಾಡ್ರಿ. ಈ ಚಾನಲ್ ಮ್ಯಾಗ ನಾ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಂಟೆಂಟ್ನ ವಿಡಿಯೋ ಹಾಕ್ತಿರ್ತೀನಿ. ಮತ್ತೊಂದು ಏನಂತಂದ್ರೆ ನಾ ಈ ಚಾನಲ್ ಮ್ಯಾಗ ಜೂನ್ 1ರಿಂದ ಡೈಲಿ 0 to ಅಡ್ವಾನ್ಸ್ ಸ್ಟಾಕ್ ಮಾರ್ಕೆಟ್ ಕೋರ್ಸ್ ಅಂತ ಡೈಲಿ ಒಂದೊಂದು ವಿಡಿಯೋ ಹಾಕಿದ್ದೀನಿ. ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇನ್ನೂ ಸ್ವಲ್ಪ ನಾಲೆಜ್ ಇರಲಿಲ್ಲ ಅಂದ್ರೂ ಆ ಪೂರಾ ಸೀರೀಸ್ ನೋಡೋದ್ರಿಂದ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಸ್ವಲ್ಪ ನಾಲೆಜ್ ಬರ್ತೈತಿ. ಆ ಸೀರೀಸ್ಗೆ ಸಪೋರ್ಟ್ ಮಾಡಿರಿ. ಆ ಸೀರೀಸ್ ಸಂಪೂರ್ಣವಾಗಿ ಫ್ರೀ ಐತಿ. ₹1 ನಾ ಅದರಲ್ಲಿ ಚಾರ್ಜ್ ಮಾಡವಲ್ನಿ. ಧನ್ಯವಾದಗಳು.